ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ವರುಣ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಫ್ರೆಂಡ್ಸ್, ಇವಾಗ ತಾನೇ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಟೈಮ್ ಆಲ್ಮೋಸ್ಟ್ 10 ಆಗಿದೆ. ಅದಕ್ಕೋಸ್ಕರ ಫುಡ್ ನಾನೇ ಪ್ರಿಪೇರ್ ಮಾಡಬೇಕು. ಆದರೆ ಈಗ ಆಗ್ತಾ ಇಲ್ಲ, ಯಾಕೆಂದರೆ ತುಂಬ ಸುಸ್ತಾಗಿದ್ದೀನಿ. ಅದಕ್ಕೋಸ್ಕರ ನಾನು ಅಮೆಝಾನಿಂದ 3 ಇನ್ಸ್ಟೆಂಟ್ ಫುಡ್ನ ಆರ್ಡ್ರ್ ಮಾಡಿದ್ದೀನಿ. ಅದು ಯಾವ ಫುಡ್ಡು, ಟೇಸ್ಟ್ ಹೇಗಿರುತ್ತೆ ಮತ್ತು ಅದನ್ನು ಹೇಗೆ ಪ್ರಿಪೇರ್ ಮಾಡ್ತಾರೆ ಅದನ್ನೆಲ್ಲ ವಿಡಿಯೋ ಮುಂದೆ ಹೇಳ್ತೀನಿ. ಆ್ಯಂಡ್ ಆ ವಿಡಿಯೋ ಕೊನೆವರೆಗೂ ನೋಡಿ. ಆ್ಯಂಡ್ ಫ್ರೆಂಡ್ಸ್, ಇದೇ ನಾನು ತರಿಸಿರೋ 3 ಐಟಮ್ಸ್ಗಳು. ಆ್ಯಂಡ್ ಅದರಲ್ಲಿ ಮೊದಲನೇದು ಇಡ್ಲಿ ಆ್ಯಂಡ್ ಸಾಂಬಾರ್, ಎರಡನೇದು ಉಪ್ಪಿಟ್ಟು, ವೆಜಿಟೇಬಲ್ ಉಪ್ಪಿಟ್ಟು, ಇನ್ನು ಮೂರನೇದು ಅವಲಕ್ಕಿ. ಇದು ಟೋಟಲ್ ಪ್ರೈಸ್ ಆಗಿದ್ದು 211 ರೂಪಾಯಿ. ಮತ್ತು ಇಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತಲೂ ಕೊಟ್ಟಿದ್ದಾರೆ. ಫಸ್ಟ್ನೇದು ಬಿಸಿನೀರನ್ನ ಈ ಕಪ್ಪೊಳಗೆ ಹಾಕಬೇಕು. ಮತ್ತು ಅವ್ರು ಕೊಟ್ಟಿರೋ ಸ್ಪೈಸಸ್ಗಳೆಲ್ಲ ಇದ್ರೊಳಗೆ ಹಾಕಿ ಒಂದು 8 ನಿಮಿಷ ಮುಚ್ಚಬೇಕು. ಮುಚ್ಚಾದ್ಮೇಲೆ ಒಂದು ಬಿಸಿಯಾಗಿ ಒಂದು ಇಡ್ಲಿ ಸಾಂಬಾರ್ ಪ್ರಿಪೇರ್ ಆಗುತ್ತೆ. ಮತ್ತು ಈ ಎರಡಕ್ಕೂ ಸೇಮ್ ಪ್ರೋಸೆಸ್, ಆದರೆ ಇದನ್ನು 5 ನಿಮಿಷ ಮಾತ್ರ ಇಡಬೇಕು. ಇದು ಅದರ ಸಾಂಬಾರ್ ಪುಡಿ. ಇದು ಅದರ ಚಿಕ್ಕ ಚಿಕ್ಕ ಇಡ್ಲಿ ಇದೆ. ಟೋಟಲ್ ಒಂದು 4 ಇರಬೇಕಷ್ಟೇ. ಇಡ್ಲಿ ಇಷ್ಟಿಷ್ಟೇ ಇದೆ. ಟೋಟಲ್ ಒಂದು 1 2 3 4 ಏನೋ ಇಡ್ಲಿ ಇದೆ ಅಷ್ಟೇ. ಇದು ಸಾಂಬಾರು. ಓಕೆ, ಇದನ್ನು ಈಗ 8 ನಿಮಿಷ ಬಿಡಬೇಕು. ಮುಚ್ಚಿ 8 ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಇದು ಅವಲಕ್ಕಿ. ಓಕೆ, ಇದು ಯಾವ ರೀತಿ ಇದೆ ಅಂದರೆ ಒಣ ಅವಲಕ್ಕಿ ಇರಲ್ವಾ, ಆ ಟೈಪಲ್ಲಿ ಇದೆ ಇದು. ಇದಕ್ಕೂ ಸ್ವಲ್ಪ ನೀರು ಹಾಕ್ತೀನಿ. A few moments later. ಫ್ರೆಂಡ್ಸ್, ಅವಾಗಲೇ 8 ನಿಮಿಷ ಆಗಿದೆ. ಹೇಗಿದೆ ಟ್ರೈ ಮಾಡೋಣ ಇದನ್ನು. ಓಕೆ, ಟೇಸ್ಟ್ ಮಾಡ್ತಾ ಇದೆ ಹೇಗಿದೆ ಅಂತ. ಸ್ವಲ್ಪ ನೀರಾಗಿದೆ, ಬಟ್ ಆದರೂ ಪರವಾಗಿಲ್ಲ. ಉಪ್ಪಿಟ್ಟಂತೂ ಚೆನ್ನಾಗಿಲ್ಲ ಇದು. ಫ್ರೆಂಡ್ಸ್, ಈಗ ನೆಕ್ಸ್ಟ್ ಅವಲಕ್ಕಿ. ಅವಲಕ್ಕಿ ಪರವಾಗಿಲ್ಲ, ಚೆನ್ನಾಗಿದೆ. ಆದರೆ ಉಪ್ಪಿಟ್ಟು ಮಾತ್ರ ಚೆನ್ನಾಗಿರಲಿಲ್ಲ. ಓಕೆ, ಈಗ ನೆಕ್ಸ್ಟ್ ನಾವು ಟ್ರೈ ಮಾಡ್ತಾ ಇರೋದು ಇಡ್ಲಿ ಆ್ಯಂಡ್ ಸಾಂಬಾರ್. ಓಕೆ, ಇಡ್ಲಿ ಸಾಂಬಾರ್ ರೆಡಿಯಾಗಿದೆ. ಓಕೆ, ಸಾಂಬಾರು ಚೆನ್ನಾಗಿದೆ, ಬಟ್ ಆದರೆ ಇಡ್ಲಿ ಇನ್ನದು ಗಟ್ಟಿಯಾಗೇ ಇದೆ, ಸಾಫ್ಟ್ ಆಗಿಲ್ಲ ಅದು. ಬಟ್ ಸಾಂಬಾರು ಓಕೆ. ಫ್ರೆಂಡ್ಸ್, ಇದು ಇಡ್ಲಿ ಮತ್ತು ಅವಲಕ್ಕಿ 10ಕ್ಕೆ ನಾನು ಕೊಡೋದು 7 ಕೊಡ್ತೀನಿ.
ಬಟ್ ಆದರೆ ಈ ಉಪ್ಪಿಟ್ಟು ಮಾತ್ರ ಸ್ವಲ್ಪನೂ ಚೆನ್ನಾಗಿಲ್ಲ, ತಿನ್ನೋಕ್ಕಂತೂ ಆಗಲ್ಲ. ಫ್ರೆಂಡ್ಸ್, ಈ ಫುಡ್ನೆಲ್ಲ ತರಿಸಿದ್ಮೇಲೆ ತಿಂದು ಖಾಲಿ ಮಾಡಲೇಬೇಕು. ಈಗ ನಾನು ಖಾಲಿ ಮಾಡ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಗುಡ್ ನೈಟ್.